ಈಶ್ವರಪ್ಪನವ್ರೆ, ತಮಗೆ ಹಾಫ್ ಸೆಟ್ಲ್ಮೆಂಟ್ ಆಗಿದೆಯಂತೆ, ಫುಲ್ ಸೆಟ್ಲ್ಮೆಂಟ್ ಯಾವಾಗ? ಇನ್ನೊಂದು, ಡಿ ಕೆ ಶಿವಕುಮಾರ್ ಅವ್ರ ಕುಟುಂಬಕ್ಕೂ ನಿಮ್ಗೇನಾದ್ರೂ ವೈಯಕ್ತಿಕ ದ್ವೇಷ ಇದೆಯಾ? ನನಗೆ ಭಾರತೀಯ ಜನತಾ ಪಾರ್ಟಿಯ ಎಲ್ಲಾ ಕಾರ್ಯಕರ್ತರು ಎಷ್ಟು ವಿಶ್ವಾಸದಲ್ಲಿದ್ದೀನೋ, ನಮ್ದೊಂದೇ ಪಕ್ಷ ಸಮಾಜ ಸೇವೆ ಮಾಡ್ತಾ ಇದೆ ಅಂತ ನಾನು ಹೇಳಲ್ಲ. ನಮ್ಮಲ್ಲೂ ಕೂಡ ಕೆಲವರು ಸ್ವಲ್ಪ ಸ್ವಾರ್ಥಿಗಳಿದ್ದಾರೆ, ನಾನು ಇಲ್ಲ ಅಂದಿಲ್ಲ. ಆದ್ರೆ ಕಾಂಗ್ರೆಸ್ನಲ್ಲಿ ಅತಿ ಹೆಚ್ಚು ಸ್ವಾರ್ಥಿಗಳು. ಅದರಲ್ಲಿ ಡಿ ಕೆ ಶಿವಕುಮಾರ್ ಮತ್ತು ಡಿ ಕೆ ಸುರೇಶ್ ಅವರು ಹಿಂದೆ ಮುಂದೆ ನೋಡಿದ್ರೆ ಹೇಳಲ್ಲ. ಆದ್ರೆ ನೀವು ಪ್ರಶ್ನೆ ಕೇಳಿದ್ರಿ, ಸೆಟ್ಲ್ಮೆಂಟ್ ಏನ್ ಸೆಟ್ಲ್ಮೆಂಟ್? ಅದೇ ಪ್ರಶ್ನೆ ಇಂಪಾರ್ಟೆಂಟ್. ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಚರ್ಚೆ ಆಗ್ತಾ ಇದೆ. ಈ ಸೆಟ್ಲ್ಮೆಂಟ್ ಅಂತ ಪದನ ನಾನು ಸಿನಿಮಾ ಟಾಕೀಸ್ಗಳಲ್ಲಿ ನೋಡಿದ್ದೆ. ಒಬ್ಬ ಗೂಂಡ ನಿನ್ನ ಸೆಟ್ಲ್ ಮಾಡ್ತೀನಿ ಅಂತ ಅನ್ಕೊಂಡು ಹೀರೋ ಮಕ್ಕಳಿಗೆ ಅಥವಾ ಹೀರೋ ಹೆಂಡತಿಗೆ ಮನೆಗೆ ಹೋಗಿ ತೊಂದರೆ ಕೊಡೋದು ನೋಡ್ತಾ ಇದ್ದೆ ನಾನು ಸಿನಿಮಾದಲ್ಲಿ. ರಾಜಕಾರಣದಲ್ಲೂ ಸೆಟ್ಲ್ಮೆಂಟ್ ಅನ್ನೋದು ಪದವನ್ನು ಬೆಳೆಸ್ತಾ ಇರೋದು ಯಾರು? ಇದೇ ಗೂಂಡಾಗಳೇ, ರಾಜಕೀಯ ಗೂಂಡಾಗಳೇ. ಯಾಕೆಂತಂದ್ರೆ ದೇಶವನ್ನ ವಿಭಜನೆ ಮಾಡ್ತೀವಿ ಅಂತ ಹೊರಟಂತ ಸಂದರ್ಭದಲ್ಲಿ ಯಾವ ಸಂಸ್ಕೃತಿ ಇದು? ಜಿನ್ನಾ ಸಂಸ್ಕೃತಿ. ಭಾರತ ಪಾಕಿಸ್ತಾನ ಮಾಡಿದ್ದ್ಯಾರು? ಇದೇ ಕಾಂಗ್ರೆಸ್ನವರು ಜಿಲ್ಲಾ ಸಂಸ್ಕೃತಿಯಿಂದ. ಯಾಕೆ ಜಿನ್ನಾ ಸಂಸ್ಕೃತಿ ಯಾಕೆ ಬಂತು? ಹೇಗಾರು ಮಾಡಿ ದೇಶವನ್ನು ಹಿಡಿಬೇಕು, ನಮ್ಮ ಪ್ರಧಾನಮಂತ್ರಿ ನಾವು ಆಗಬೇಕು ಕಾಂಗ್ರೆಸ್ನವರು ಅಂತೇಳಿ, ಅದು ನೆಹರು ಇರ್ಬೋದು, ಇನ್ನೆಹರು ಮಾಡಿದಂಥ ಕುತಂತ್ರ ಏನಾಯ್ತು, ಇವತ್ತು ದೇಶ ವಿಭಜನೆ ಆಯಿತು. ಅದನ್ನ ದಕ್ಷಿಣ ಭಾರತವನ್ನು ನಾವು ಬೇರೆ ರಾಷ್ಟ್ರವನ್ನ ನಾವು ಮಾಡ್ತೀವಿ, ಆ ಭಾವನೆ ನಮ್ದಿದೆ ಅಂತ ಹೊರಟಂಥ ಸಂದರ್ಭದಲ್ಲಿ ಬಾಯಿ ಮುಚ್ಕೊಂಡು ಕೂತ್ಕೋಬೇಕೇನು? ನಾನು ಅದಕ್ಕೋಸ್ಕರ ಪ್ರಧಾನಮಂತ್ರಿಗೆ ಕೈ ಮುಗಿದು ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ಈ ರೀತಿ ದೇಶ ವಿಭಜನೆ ಮಾಡೋಂಥ ವ್ಯಕ್ತಿಗಳ ಬಗ್ಗೆ ಆ ಮನಸ್ಥಿತಿನೂ ಬರಬಾರ್ದು. ಅಂಥವ್ರಿಗೆ ಗುಂಡಿಟ್ಟುಕೊಳ್ಳಂಥ ಕಾನೂನು ತಂದೆಯಿಂದ ನಾನು ಪಾಪ ಅವ್ರಿಗೆ ಯಾಕೋ ಬೇಜಾರಾಗ್ಬಿಡ್ತು. ನಾನು ಹೇಳಿದ ಮಾತನ್ನ, ಅವ್ರು ಹೇಳಿದ ಮಾತನ್ನು ಕಾಂಗ್ರೆಸ್ ನಾಯಕರು ಒಪ್ತಾರ? ದೇಶ ವಿಭಜನೆಗೆ ನಾನು ಒಪ್ಪಲ್ಲ. ಯಾರು ಹೇಳಿದ್ರು? ಈ ರಾಜ್ಯದ ಮುಖ್ಯಮಂತ್ರಿ ಕಾಂಗ್ರೆಸ್ ನಾಯಕ ಸಿದ್ದರಾಮಯ್ಯ. ಲೋಕಸಭೆಯಲ್ಲಿ AICC ಅಧ್ಯಕ್ಷರು ಮಲ್ಲಿಕಾರ್ಜುನ ಖರ್ಗೆ ಹೇಳಿದ್ರು, ಕನ್ಯಾಕುಮಾರಿಯಿಂದ ಕಾಶ್ಮೀರ ತನಕ ಈ ದೇಶ ಒಂದು. ಈ ಅಣ್ಣ ತಮ್ಮಂದ್ರೆ ಏನು ಹೇಳ್ತಾರೆ? ಡಿ ಕೆ ಸುರೇಶ್ ಹೇಳಿ ಸರಿ ಅಂತ ಹೇಳ್ಕೊಂಡು ಡಿ ಕೆ ಶಿವಕುಮಾರ್ ಹೇಳ್ತಾರೆ. ಗುಂಡಾಗಳು ಯಾರು ಇವ್ರಿಗೆ? ಸೆಟ್ಲ್ಮೆಂಟ್ ಮಾಡಿದಾರಂತೆ. ಏನು ಸೆಟ್ಲ್ಮೆಂಟ್ ಮಾಡಿದ್ದಾರೆ? ನಾನು ನಮ್ಮ ಕೇಂದ್ರ ನಾಯಕರು ಹೇಳಿದ ಪ್ರಕಾರ ವೈಯಕ್ತಿಕವಾಗಿ ನನ್ನ ಮೇಲೆ ಆಪಾದನೆ ಬಂದಾಗ ನಾನು ರಾಜೀನಾಮೆ ಕೊಟ್ಟಿದ್ದು ಹೌದು ಮಂತ್ರಿ ಸ್ಥಾನಕ್ಕೆ. ಇವ್ರ ಮೇಲೆ FIR ಬಿದ್ದಿದೆ, ಇವರು ಜೈಲಿಗೆ ಹೋಗಿ ಬಂದಿದ್ದಾರೆ, ಬೇಲಲ್ಲಿ ಇದ್ದಾರೆ, ಬಂಡತನದ ರಾಜಕಾರಣ ಮಾಡಲಿಲ್ಲ. ಇವತ್ತು ಕೋರ್ಟಲ್ಲಿ ನಾನು ನಿರಪರಾಧಿ ಅಂತ ತೀರ್ಮಾನ ಆಗಿದೆ. ನಾನು ಯಾವತ್ತು ಬೇಕಾದ್ರೆ ಮತ್ತೆ ಮಂತ್ರಿ ಆಗ್ಬೋದು. ಆದರೆ FIR ಅವ್ರ ಮೇಲೆ ಇದೆ, ಈಗಲೂ ಇದೆ, ಬೇಲಲ್ಲಿ ಇದ್ದಾರೆ, ಅರ್ಧ ಜೈಲಿಗೆ ಹೋಗ್ಬಿಟ್ಟು ಬಂದಿದ್ದಾರೆ. ಅದು ಸೆಟ್ಲ್ಮೆಂಟ್ ಅಂತ ಕರಿತಿರೋ? ಇನ್ನು ಉಳಿದಂಥ ಸಮಯ ಇದೆಲ್ಲ ಮತ್ತೆ ಜೈಲಿಗೆ ಹೋಗ್ತಾರೆ ಅವರು, ಅದು ಸೆಟ್ಲ್ಮೆಂಟು. ಕೋರ್ಟ್ ತೀರ್ಮಾನ ಆದ್ಮೇಲೆ ಗೊತ್ತಾಗುತ್ತೆ. ಮತ್ತೆ ಜೈಲಿಗೆ ಹೋಗ್ತಾರೆ ಅವರು, 100ಕ್ಕೆ 100 ಹೋಗ್ತಾರೆ. ಯಾಕೆ ಅಂದರೆ ಬಂಡ್ಲಗಟ್ಟಲೆ ದಾಖಲೆಗಳು, ನೂರಾರು ಕೋಟಿ ಕ್ಯಾಶ್ ನಿಮ್ಮ ಟಿವಿಗಳಲ್ಲಿ ಇಡೀ ದೇಶ ಜನ ನೋಡಿದ್ದಾರೆ. ಅಕ್ರಮ ಆಸ್ತಿ, ಹಣಕಾಸು ಕಪ್ಪು ಹಣ ಇಟ್ಕೊಂಡು ಕುಂತಂಥ ವ್ಯಕ್ತಿ ಸ್ವತಂತ್ರ ಭಾರತದಲ್ಲಿ ಇನ್ನೂ ಕೆಟ್ಟ ರಾಜಕಾರಣ ಮಾಡ್ಕೊಂಡು ಬದುಕಿದ್ದಾನೆ ಅಂತಂದರೆ ಈ ಸ್ವಾಭಾವಿಕವಾಗಿ ಸ್ವಾತಂತ್ರ್ಯಕ್ಕೆ ಬೆಲೆ ಇಲ್ದಂಗಾಗುತ್ತೆ. ಈ ದೇಶಕ್ಕೋಸ್ಕರ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿರೋರು ಈ ಭ್ರಷ್ಟರನ್ನ ಜೈಲಿಗೆ ಹಾಕಬೇಕು ಅಂತ ಆ ಕಾನೂನು ಈ ದೇಶದಲ್ಲಿ ಇದೆ. ಹಾಗಾಗಿ ಜೈಲಿಗೆ ಹೋಗಿ ಬೇಲಲ್ಲಿ ಬಂದಂಥ ವ್ಯಕ್ತಿ ದಾಖಲೆಗಳ ಸಮೇತ ಇವತ್ತಿರು ಎಂಕ್ವೈರಿ ಆಗ್ತಿರ್ಬೇಕಾರೆ ಮತ್ತೆ ಜೈಲಿಗೆ ಹೋಗ್ಲಿಲ್ಲ ಅಂದ್ರೆ ಸ್ವಾತಂತ್ರ್ಯಕ್ಕೆ ಬೆಲೆ ಇಲ್ದಂಗಾಗತ್ತೆ. ಇದು ನನ್ನ ನಂಬಿಕೆ. ಅಲ್ಲ, ಜೈಲಿಗೆ ನೀವು ಜೈಲಿಗೆ ಹೋಗ್ತಾರೆ ಅಂತ ಹೇಳ್ತಿದ್ದೀರಲ್ಲ, ಅದೇ ಬಿಜೆಪಿಗೆ ಅಸ್ತ್ರ ಅಂತೆ. ನಿನ್ನ ಜೈಲಿಗೆ ಕಳಿಸ್ತೀನಿ, ಇಲ್ಲಾಂದ್ರೆ ಬಂದ್ಬಿಡು ಅಂತ ಕರಿತಿದ್ದೀರಾ ಅಂತ ಕೂಡ ಟಾಕ್ ಇದೆ. ಅಂದ್ರೆ ವಾಷಿಂಗ್ ಮಿಷಿನ್ ಇದೆ ಅಂತೆ ಬಿಜೆಪಿ ಹತ್ರ. ಎಂತ ಅಪರಾಧ ಮಾಡಿದ್ರು ಅದ್ರೊಳಗೆ ಒಂದ್ಸತಿ ಅದ್ಬಿಟ್ಟು ಆಚೆ ಬಂದ್ಬಿಟ್ರೆ ಕ್ಲಿಯರ್ ಆಗ್ತಾರೆ. ಡಿ ಕೆ ಶಿವಕುಮಾರ್ ಅವರು ಹೋಗ್ತಾರಂತೆ. ನೋಡು, ನನಗೆ ಡಿ ಕೆ ಶಿವಕುಮಾರ್ ಬರ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಭಾರತೀಯ ಜನತಾ ಪಾರ್ಟಿಯ ಹಿಂದುತ್ವದ ಬಗ್ಗೆ ನೀವು ಪ್ರಶ್ನೆ ಕೇಳಿದ್ರಲ್ಲ, ಇದು ನಮ್ಮ ಸಿದ್ಧಾಂತ ಅಂದ್ರಲ್ಲ, ಇದು ಗಂಗಾ ನದಿ ಇದ್ದಂಗೆ. ಗಂಗಾ ನದಿನಲ್ಲಿ ಯಾವುದೇ ಕೆಟ್ಟ ವಸ್ತು ಬಂದರೂ ಕೂಡ ಶುದ್ಧವಾಗಿ ಹೋಗುತ್ತೆ. ಇದು ಭಾರತೀಯ ಸಂಸ್ಕೃತಿಯ ನಂಬಿಕೆ. ಅಕಸ್ಮಾತ್ ಈ ವಾಟರ್ ಏನೋ ಮಿಷನ್ ಹೇಳಿದ್ರಲ್ಲ ನೀವು, ಆ ಮಿಷನ್ ನಲ್ಲಿ ಫಿಲ್ಟರ್ ಆಗಲಿಲ್ಲ ಅಂದ್ರೆ ಆ ವಸ್ತು ಹೋಗಿ ಚರಂಡಿ ಬೀಳುತ್ತೆ, ಕೆಟ್ಟ ಜಾಗಕ್ಕೆ ಹೋಗಿ ಬೀಳುತ್ತೆ. ಇದು ಹಿಂದುತ್ವದ ವಿಶೇಷ, ಇನ್ನೇನು ಬೇರೆ ಅಲ್ಲ. ಇದನ್ನ ಆತ್ಮ ಸಾಕ್ಷಿ ಅನುಗುಣವಾಗಿ ಈ ಪ್ರಶ್ನೆಗೆ ನೀವು ಉತ್ತರ ಕೊಡಬೇಕು. ಹಿಂದುತ್ವ ಅಂತ ಅಂದ್ಕೊಂಡು ನೀವು ಕಳೆದ ಅಂದರೆ ಈ ಹಿಂದೆ ಕೂಡ ರಾಜಕಾರಣದಲ್ಲಿ ಮಾಡ್ಕೊಂಡು ಬಂದಿದ್ದು, ಕಳೆದ ವಿಧಾನಸಭಾ ಚುನಾವಣೆ 60 ಸೀಟ್ ಬಂತು, ಅದು ಒಂದು ಭಾಗ. ಆತ್ಮಸಾಕ್ಷಿಗೆ ಪ್ರಶ್ನೆ ಉತ್ತರ ಕೊಡಬೇಕು. ಯಡಿಯೂರಪ್ಪ ಅವ್ರನ್ನ ಕೆಳಗಡೆ ಇಳಿಸಿದ್ದು BJPಗೆ ದೊಡ್ಡ ನಷ್ಟ ಆಯಿತು, ಅದರಿಂದನೇ ಕೂಡ 65 ಸೀಟ್ ಬರೋ ಕಾರಣ ಆಯಿತು ಅಂತ ಅನ್ಸಲ್ವಾ? ಯಾಕಂದ್ರೆ ನೀವು ಅವರಿಬ್ಬರು ಕೂಡ ಭಾಳ ಆತ್ಮೀಯರು. ಬರೀ ಅಲ್ಲ, ನನ್ನನ್ನು ಬೆಳೆಸಿರೋರು ಯಡಿಯೂರಪ್ಪನವರು. ಅಂಟ ಬಂದ್ರೆ ಇದ್ದಂಗೆ ಇದು ಈಗಲೂ ಇದ್ದೇವೆ, ಒಂದೇ ತಟ್ಟೆಯಲ್ಲಿ ಊಟ ಮಾಡ್ತಿದ್ದವರು.
ನಾನು ಹೇಳಿದ್ನಲ್ಲ, ನನಗೆ ಚುನಾವಣೆ ನಿಲ್ಲಬೇಡ ಅಂತ ಹೇಳಬೇಕಾದ್ರೆ ಬಹಳ ಯೋಚನೆ ಮಾಡಿ ನನಗಿಂತ ಹಿರಿಯರು ಮನೆಯಲ್ಲಿ ನಿಮ್ಮ ತಂದೆ ನಿಮ್ಗೇನೋ ಹೇಳ್ತಾರೆ ಅಂತ ಇಟ್ಕೊಳ್ಳಿ, ಅದನ್ನು ನಂಬ್ತಿರಲ್ಲ ನೀವು. ಹಾಗೆ ನಮ್ಮ ಹಿರಿಯರು ನಮ್ಮ ತಂದೆ ಸಮಾನ, ನಮ್ಮನ್ನು ಬೆಳೆಸಿರೋರು ಅವರು. ಅವ್ರು ಯಡಿಯೂರಪ್ಪನವ್ರಿಗೂ ಅವರೇ ತಂದೆ ಸಮಾನ. ಅವ್ರು ಯೋಚನೆ ಮಾಡಿರ್ತಾರೆ, ಯಾಕೆ ಇಳಿಸ್ಬೇಕು, ಯಾಕೆ ಇಳಿಸ್ಬಾರ್ದು. ಯಡಿಯೂರಪ್ಪನವರು ತೀರ್ಮಾನ ಮಾಡಿದ್ರು, ಅದಕ್ಕೆ ಒಪ್ಕೊಟ್ರು. ಹಾಗಾಗಿ ಯಾಕೆ ಇಳಿಸಿದ್ರು, ಚುನಾವಣೆ ಅಂತಂದ ತಕ್ಷಣ ಜನರ ತೀರ್ಪಿನ ಒಪ್ಪಲೇಬೇಕು. ಸ್ವತಂತ್ರ ಬಂದಾಗಿಂದ ಇವತ್ತಿನ ತನಕನೂ ಕೂಡ ಒಂದೇ ಪಕ್ಷ ಗೂಟ ಹೊಡ್ಕೊಂಡು ಕೂತಿರ್ತಿ ಈ ದೇಶದಲ್ಲಿ ಅಂತ ಅಂದ್ಕೊಂಡಿದ್ರು. ಎಷ್ಟು ರಾಜ್ಯದಲ್ಲಿ ಪಕ್ಷ ಕಾಂಗ್ರೆಸ್ ಉಳಿದಿದೆ ಈಗ. ವಿರೋಧ ಪಕ್ಷದ ನಾಯಕ ಆಗಂತ ಶಕ್ತಿನೂ ಇಲ್ಲದೇನಂತ ಕಾಂಗ್ರೆಸ್ ದೇಶದಲ್ಲಿ ಬಂದಿದೆ. ಭಾರತೀಯ ಜನತಾ ಪಾರ್ಟಿ ಪ್ರಧಾನಮಂತ್ರಿ ಆಗೋ ತನಕ ಹೋಗಿದ್ದೆ. ಈ ಹಿರಿಯರ ಬಗ್ಗೆ ಗೌರವ ಇರೋದಕ್ಕೋಸ್ಕರನೇ ಈ ಪಕ್ಷ ಬೆಳೀತಾ ಇರೋದು. ಯಾಕ್ರಿ ನನ್ನನ್ನು ಚುನಾವಣೆ ನಿಲ್ಬೇಡಿ ಅಂತ ಹೇಳಿದ್ರಿ ನೀವು? ಪ್ರಶ್ನೆ ನಾವು ಮಾಡಲ್ಲ. ಯಡಿಯೂರಪ್ಪನವರು ಮಾಡಲಿಲ್ಲ. ಯಾಕೆ? ಹೈಕಮಾಂಡ್ ಅಂದರೆ ತಂದೆ ಸಮಾನ, ಅವರು ನ್ಯಾಯಬದ್ಧವಾದ ತೀರ್ಮಾನ ತಗೋತಾರೆ. ನನ್ನ ಬಗ್ಗೆ ಇರ್ಬೋದು, ಯಡಿಯೂರಪ್ಪನವ್ರ ಬಗ್ಗೆ ಇರ್ಬೋದು, ಇನ್ನೊಬ್ಬರ ಬಗ್ಗೆ ಇರ್ಬೋದು. ಯಾಕೆ ಯಡಿಯೂರಪ್ಪನವ್ರು ಹಾಗಾದ್ರೆ ತಕ್ಷಣ ಒಪ್ಕೊಂಡ್ರು? ಅವರು ಕೂಡ ಡಿಸಿಪ್ಲಿನ್ ಸೋಲ್ಜರ್. ಹಾಗಾಗಿ ಬಿ ಜೆ ಪಿಲಿ ಬಂದ ನಂತರ ಅವ್ರು ಕೇಳಿದ್ರಲ್ಲ, ಈ ರೀತಿ ಕಲುಷಿತ ಭಾವನೆ ಇರೋಂಥ ವ್ಯಕ್ತಿಗಳು ಇಲ್ಲಿ ಇರೋಕ್ಕೆ ಸಾಧ್ಯ ಇಲ್ಲ, ಬಂದ ಮೇಲೆ ತಿದ್ಕೋಬೇಕು. ನಾವು ತಿದ್ಕೋತೀವಿ, ದೊಡ್ಡವ್ರು ಹೇಳಿದ ಮಾತು ಕೇಳ್ತಾ ಇದ್ದೀವಿ. ಸರ್, ರಾಜಕೀಯ ಹೊರತುಪಡಿಸಿ ಇತ್ತೀಚೆಗೆ ನೀವು ಒಂದು ಗ್ರಾಮಕ್ಕೆ ಹೋದಾಗ ಒಂದು ದೇವಸ್ಥಾನ ಸಂಬಂಧಪಟ್ಟಂಥ ಅರ್ಚಕರ ಒಂದು ನಡೆಯನ್ನು ನೋಡಿ ಭಾಳ ಅಸಮಾಧಾನ ಆಯಿತು, ಏನೋ ಒಂದು ತೀರ್ಮಾನ ತೆಗೆದುಕೊಂಡ್ರಿ ಅಂತ. ಏನಾಯಿತು ಅದು ಅರ್ಚಕರದು? ನಮ್ಮ ಪಕ್ಷದ ಕಾರ್ಯಕರ್ತರದ್ದು ಒಂದು ಸಭೆ ಒಂದು ಹಳ್ಳಿನಲ್ಲಿ, ಉತ್ತರ ಕರ್ನಾಟಕದಲ್ಲಿ. ಆ ಸಭೆ ಮುಗೀತಿದ್ದಂಗೆ ಅಲ್ಲಿ ಪಕ್ಕದಲ್ಲಿ ಒಂದು ದೇವಸ್ಥಾನ ಇತ್ತು. ಆಡಳಿತ ಮಂಡಳಿಯ ಎಲ್ಲ ಪ್ರಮುಖರು ದೇವಸ್ಥಾನಕ್ಕೆ ಬನ್ನಿ ಅಂತ ಕರೆದ್ರು. ಒಂದು 100-150 ಜನ ಕಾರ್ಯಕರ್ತರಿದ್ದು ಎಲ್ಲ ದೇವಸ್ಥಾನ ಹತ್ರ ಹೋದ್ವಿ. ಕರೆದಂಥ ವ್ಯಕ್ತಿಗೆ ಸ್ವಲ್ಪ ಅವಮಾನ ಆಯಿತು. ಯಾಕಾಯಿತು ಅಂದರೆ ಆ ದೇವಸ್ಥಾನದ ಬೀಗ ಹಾಕ್ಬಿಟ್ಟಿದ್ರು. ಅರ್ಚಕಲ್ಲೆಲ್ಲೋ ಇದ್ದ, ಕೆಟ್ಟ ಮಾತಿಂದ ಬೈದು ಕರೆದ್ರು. ಅರ್ಚಕರು ಅಂತಂದ ತಕ್ಷಣ ನಾವು ದೇವರಿಗೆ ಅಭಿಷೇಕ ಮಾಡೋಂಥ ಅಧಿಕಾರ ಇರೋದು ಅವ್ರಿಗೆ ಮಾತ್ರ. ಒಳಗಡೆ ಹೋಗಿ ಎಲ್ರಿಗೂ ಒಳಗೆ ಸೇರಿಸಲ್ಲ. ಆದರೆ ಇವ್ರು ಕೆಟ್ಟ ಮಾತಿಂದ ಬೈದು ಕರೆದ್ರಲ್ಲ, ಅವನ್ನೆಲ್ಲ ಪಾಪ ಬಿಡಿ ಸೆತ್ತ ನಿಂತುಬಿಟ್ಟಿದ್ರು ಅವರು ಅರ್ಚಕರು. ಅವರು ಅವ್ರ ತಂದೆ ಮುತ್ತಜ್ಜ ಅಜ್ಜನ ಕಾಲದಿದ್ದರು ಅರ್ಚಕರಾಗೆ ಆ ದೇವಸ್ಥಾನಕ್ಕೆ ಮಾಡ್ಕೊಂಡು ಬಂದಿರೋರು. ಬಂದರು, ಪೂಜೆಗೆ 2 ಊದಿನ ಕಡ್ಡಿ ಬೆಳಗಿದ್ರು, ಹೋದರು. ಕೆಟ್ಟ ಟವಲ್ ಇತ್ತು, ಸ್ನಾನ ಯಾವತ್ತು ಮಾಡಿದ್ರೋ ಗೊತ್ತಿಲ್ಲ. ಅವ್ರ ಗರ್ಭಗುಡಿಗೆ ಮಾಮೂಲಿ ಅಂತ ಹೋದಂಗೆ ಹೋದರು. ಕ್ಲೀನ್ ಇರಲಿಲ್ಲ ಬಟ್ಟೆ ಉಡುಪೆಲ್ಲ. ಅದಕ್ಕೆ ಆ ವ್ಯಕ್ತಿ ಬಗ್ಗೆ ನನಗೆ ಟೀಕೆ ಮಾಡಬೇಕು ಅಂತ ನನಗೆ ಅನ್ನಿಸ್ಲಿಲ್ಲ. ಈ ವ್ಯವಸ್ಥೆನೇನಾರು ಬದಲಾವಣೆ ಮಾಡ್ಬೋದಾ ಅಂತ ನನಗೆ ಅನ್ನಿಸ್ತು. ನಾನು ಅನೇಕ ಮಿತ್ರರ ಜೊತೆಗೆ ಕೇಳಿದೆ. ನಾನು ಈ ಅರ್ಚಕರಿಗೆ ಏನಾದ್ರು ಟ್ರೈನಿಂಗ್ ಕೊಡೋಂಥ ವ್ಯವಸ್ಥೆಗಳು ಮಾಡ್ಬೋದಾ ಅಂತ. ಮಾಡ್ತಿದ್ದಾರೆ, ಅನೇಕ ಕಡೆ ಮಾಡ್ತಾ ಇದ್ದಾರೆ. ಈ ಬ್ರಾಹ್ಮಣ ಸಮಾಜದಲ್ಲಿ ಅವರಿಗೆ ಟ್ರೈನಿಂಗ್ ಕೊಡೋಂಥ ವ್ಯವಸ್ಥೆ ಇದೆ. ಅರ್ಚಕರಾಗಬೇಕಾದ್ರೆ 4 ವರ್ಷ 5 ವರ್ಷ 6 ವರ್ಷ ಟ್ರೈನಿಂಗ್ ಮಾಡ್ಕೊಂಡು ಬರ್ತಾರೆ, ಅವರು ಅರ್ಚಕರಾಗ್ತಾರೆ. ಭಾಳ ಶುದ್ಧವಾಗಿ ಮಾಡ್ತಾರೆ. ಅದೇ ರೀತಿ ಲಿಂಗಾಯತ ಸಮಾಜದಲ್ಲಿದೆ, ಒಕ್ಕಲಿಗರ ಸಮಾಜದಲ್ಲಿದೆ. ಆದರೆ ದಲಿತರು ಮತ್ತು ಹಿಂದುಳಿದವ್ರಿಗೆ ಈ ರೀತಿ ತರಬೇತಿ ಸೆಂಟರ್ಸ್ ಇಲ್ಲ. ಹಾಗಾಗಿ ಇವ್ರು ಏನಾದ್ರು ಮಾಡ್ಬೋದಾ ಅಂತ ಕೆಲವು ಹಿರಿಯರ ಹತ್ರ, ಕೆಲವು ಸ್ವಾಮಿಗಳ ಹತ್ರ ಮಾತಾಡಿದಾಗ ಮಾಡೋಣ ಅಂತಂದರು. ಬೆಳಗಾಂ ಜಿಲ್ಲೆ ಅಥಣಿ ತಾಲೂಕಿನ ಅಮರೇಶ್ವರ ಸ್ವಾಮೀಜಿಗಳು ಒಂದು ಮಠ ಇದೆ. ಅವ್ರ ಹತ್ರ ಒಂದು ಸಭೆ ಕರೆದು ಅಲ್ಲೊಂದು 350-400 ಜನ ಪ್ರಮುಖರೆಲ್ಲ ಸೇರಿ ಯಾಕೆ ಒಂದು ಟ್ರೈನಿಂಗ್ ಮಾಡಬಾರ್ದು ಅಂತ ಅಲ್ಲೇ ಒಂದು 18 ದಿನದ ಒಂದು ಟ್ರೈನಿಂಗ್ ಕೊಟ್ವಿ. 48ರಿಂದ 50 ಜನ ಬಂದರು. ನಾನು ಕೊನೆಯ ದಿನ ಹೋಗಿದ್ದೆ, ಮೊದಲನೇ ದಿನವೂ ಹೋಗಿದ್ದೆ, ಕೊನೆಯ ದಿನ ಹೋಗಿದ್ದೆ. ಮೊದಲನೇ ದಿನ ಅವ್ರು ಯಾರಿಗೂ ಒಂದು ಶ್ಲೋಕ ಬರ್ತಿರ್ಲಿಲ್ಲ, ಪೂಜೆ ಹೆಂಗೆ ಮಾಡಬೇಕು ಅಂತ ಗೊತ್ತಿರಲಿಲ್ಲ. ಎಷ್ಟೊತ್ತಿಗೋ ಹೇಳೋದು, ಎಷ್ಟೊತ್ತಿಗೋ ಮಲಗೋದು ನಡೀತಾ ಇತ್ತು. ಕೊನೆಯ ದಿನ ಹೋದಾಗ ನಾನು ಅನೇಕರು ಪ್ರಶ್ನೆ ಕೇಳಿದೆ. ನಾನು, ನೀವು ಎಷ್ಟೊತ್ತಿಗೆ ಹೇಳ್ತೀರಿ ಅಂತ. ಬೆಳಗ್ಗೆ 6 ಗಂಟೆಗೆ ಎಬ್ಬಿಸ್ತಾರೆ, 10 ಗಂಟೆಗೆ ಮಲಗ್ತಾ ಇದ್ದೀವಿ. ಯೋಗ ಮಾಡ್ತೀವಿ ಬೆಳಗ್ಗೆ, ಪ್ರತಿನಿತ್ಯ ಸ್ನಾನ ಮಾಡಲೇಬೇಕು. ಯಾಕೆಂದರೆ ಸ್ನಾನ ಅಂದರೆ ಭಾಳ ಜನಕ್ಕೆ ಗೊತ್ತಿರಲಿಲ್ಲ. ನಾನು ಪ್ರಾಕ್ಟಿಕಲಾಗಿ ಹೇಳ್ತಾ ಇದ್ದೀನಿ. ದಿನಾ ಸ್ನಾನ ಮಾಡಿಸ್ತಾರೆ ಇಲ್ಲಿ. ಶುದ್ಧ ಉಡುಪು, ಒಗೆದಿಂದಂಥ ಉಡುಪು ಅದನ್ನು ಹಾಕ್ಕೊಳ್ಳೇಬೇಕು. ಗರ್ಭಗುಡಿಗೆ ಹೋಗೋಕ್ಕಿಂತ ಮುಂಚೆ ಯಾವುದೇ ಕೆಟ್ಟ ಅಭ್ಯಾಸಗಳಿರಬಾರ್ದು. ಬೀಡಿ, ಸಿಗರೇಟು, ಮಾಂಸಾಹಾರ ಇದನ್ನೆಲ್ಲ ಬಳಸಿ ಗರ್ಭಗುಡಿಗಳು ಹೋಗಬಾರ್ದು. ಇವೆಲ್ಲ ನಮಗೆ ಹೇಳ್ಕೊಟ್ಟಿದ್ದಾರೆ, ಮಂತ್ರಗಳು ಹೇಳ್ಕೊಟ್ಟಿದ್ದಾರೆ ಅಂದ ತಕ್ಷಣ ನನಗೆ ಆಶ್ಚರ್ಯ ಆಯಿತು. 18 ದಿನದಲ್ಲಿ ಇವರು ಎಂಥ ಮಂತ್ರ ಕಲ್ತಿರ್ಬೋದು ಅಂತ. ಒಬ್ರಿಗೆ ಎಬ್ಬಿಸ್ದೆ, ಹೇಳಪ್ಪ ಒಂದು ಮಂತ್ರ ನೋಡೋಣ ಅಂತ. ಒಂದು ಮಂತ್ರ ಹೇಳಿದ್ರು. ಉಳಿದರೆಲ್ಲರೂ ಕೇಳಿದ್ರು, ನಿಮಗೆ ಮಂತ್ರ ಬರುತ್ತಾ ಅಂತ. ಬರುತ್ತೆ ಅಂದರು. ಅಷ್ಟೂ ಜನ ಒಟ್ಟಿಗೆ ಒಂದೇ ಮಂತ್ರ ಹೇಳಿದ್ರು. ಎಷ್ಟು ಸಂತೋಷ ಆಯಿತು ಅಂದರೆ ನನಗೆ, ನನ್ನ ಮಗ ಒಬ್ಬ IAS ಪಾಸ್ ಆಗಿರೋಷ್ಟು ಆನಂದ ಆಯಿತು. ಬಟ್ಟೆ ಹಾಕ್ಕೊಳಕ್ಕೆ ಗೊತ್ತಿಲ್ಲ, ಕೆಟ್ಟ ಬಟ್ಟೆ, ಸ್ನಾನ ಮಾಡೋದು ಗೊತ್ತಿಲ್ಲ, ಬೀಡಿ ಸಿಗರೇಟ್ ಸೇತ್ಕೊಂಡು ಆ ಗರ್ಭಗುಡಿಗೆ ಹೋಗೋದು, 1-2 ಊದಿನ ಕಡ್ಡಿ ಬೆಳಗ್ಬಿಟ್ರೆ ಮುಗೀತು. ಅಂಥ ವ್ಯಕ್ತಿಗಳು ಇವತ್ತು ಕ್ಲೀನಾಗಿ ದೇವಸ್ಥಾನಗಳಿಗೆ ಹೋಗಬೇಕಾದ್ರೆ ನಾನು ಯಾವುದೇ ದುಶ್ಚಟ ಇಟ್ಕೋಬಾರ್ದು ಅಂತ ತೀರ್ಮಾನ ಮಾಡಿ ಅಲ್ಲಿ ಪೂಜೆ ಮಾಡಿಕೊಂಡು ಒಳ್ಳೆ ಶುಭ್ರವಾದ ಉಡುಪು ಹಾಕ್ಕೊಂಡು ಪೂಜೆ ಮಾಡಿದಾಗ ಶ್ಲೋಕ ಹೇಳ್ತಂಥ ಸಂದರ್ಭ ನೋಡಿದಾಗ
ಆನಂದ ಆಯಿತು. ಇವತ್ತು ಇಡೀ ಆ ಗ್ರಾಮಗಳಲ್ಲಿ ಸುತ್ತಮುತ್ತಲ ಹೆಣ್ಮಕ್ಳು ಕೂಡ ಆ ಅರ್ಚಕರ ಬಗ್ಗೆ ಇರೋಂಥ ಗೌರವನೂ ಜಾಸ್ತಿ ಆಯಿತು. ಈ ದಿಕ್ಕಿನಲ್ಲಿ ಈಗಾಗಲೇ 3 ಕಡೆ ಈ ರೀತಿ ಟ್ರೈನಿಂಗ್ ಆಗಿದೆ. ಒಂದು ಅಥಣಿ ತಾಲೂಕಿನ ಆ ಒಂದು ಕವಲೆಗುಡ್ಡ ಆ ಮಠದಲ್ಲಿ ಒಂದಾಯಿತು, 2ನೇ ಭದ್ರಾವತಿ ತಾಲೂಕಿನ ಗೊಂದಿಲ್ ಆಯಿತು, 3ನೇದು ಈ ಮೊನ್ನೆ ಮುಗೀತು ರಾಯಚೂರು ಜಿಲ್ಲೆಯ ಮಾತೆ ಮಾಣಕೇಶ್ವರಿ ಮಠದಲ್ಲಿ. ಅಂದ್ರೆ ನೀವು ಹೇಳ್ತಿರೋದು ಸಿಂಪಲ್ ಅನ್ಸಿದ್ರು ಕೂಡ ಬಹಳ ದೊಡ್ಡ ಟೀಕೆ. ಅಂದ್ರೆ ವೈದಿಕ ಸಮುದಾಯದವ್ರು ಮಾತ್ರ ಪೂಜೆ ಮಾಡಬೇಕಾ ಅಂತ ಪ್ರಶ್ನೆ ನಿಮ್ಮ ಕಿವಿಗೂ ಬಿದ್ದಿರುತ್ತೆ. ಹಿಂದುತ್ವದಲ್ಲಿ ಬೇರೆ ಚಿಕ್ಕ ಚಿಕ್ಕ ಸಮುದಾಯಕ್ಕೆ ಮಾನ್ಯತೆ ಕೊಡಲ್ಲ, ಗರ್ಭಗುಡಿ ಒಳಗೆ ಬಿಡೋಲ್ಲ ಅನ್ನೋ ಪ್ರಶ್ನೆ ಕೂಡ ಇದೆ. ಬಹುಶಃ ಈ ಪ್ರಯತ್ನ ಅದಕ್ಕೆ ಉತ್ತರವ ಅಂತ. ರಾಮ ಮಂದಿರದ್ದು ನಿಮಗೆ ಗೊತ್ತಿರಬಹುದು. ಎರಡು ಬೇರೆ. ಈಗ ಯಾರು ಟೀಕೆ ಮಾಡೋರಿಗೆ ನಾನು ಉತ್ತರ ಕೊಡ್ತಿಲ್ಲ. ಟೀಕೆ ಮಾಡದೇ ಅವ್ರ ಹಣೆ ಬರ. ಯಾಕೆ ಗರ್ಭಗುಡಿನಲ್ಲಿ ನೀವು ಒಳಗೆ ಬಿಡಲ್ಲ ದಲಿತರಿಗೆ, ಹಿಂದುಳಿದವ್ರಿಗೆ? ನೀನು ಕುಡ್ಕೊಂಡು ಸಿಗರೇಟ್ ಸೇದ್ಕೊಂಡು ಮಾಡ್ಕೊತಿರೋಂಥವ್ರಿಗೆ ಅವ್ರ ಮಂದಿಯವ್ರಿಗೂ ಸೇರ್ಸಾರ. ಅವ್ರ ಅಮ್ಮ ಮನೆಯಲ್ಲಿರೋಂಥ ದೇವಸ್ಥಾನಕ್ಕೂ ಕೂಡ ಒಳಗೆ ಸೇರಿಸಲ್ಲ ಗರ್ಭಗುಡಿಗೆ. ಆ ತಾಯಿ ನನ್ನ ಮಗ ಪವಿತ್ರವಾಗಿ ದೇವ್ರ ಕೋಣೆ ಬರಬೇಕು ಅಂತ ಇಷ್ಟಪಡ್ತಾರೆ. ಅಂಥ ಹಿಂದುಳಿದವ್ರಿಗೆ, ಅಂಥ ದಲಿತರಿಗೆ ಈ ರೀತಿ ಟ್ರೈನಿಂಗ್ ಕೊಟ್ಟರೆ ನಿಜಕ್ಕೂ ಅವ್ರ ವೈಯಕ್ತಿಕ ಜೀವನದ ಬದುಕು ಕೂಡ ಪರಿವರ್ತನೆ ಆಗುತ್ತೆ, ಭಾರತೀಯ ಸಂಸ್ಕೃತಿ ಕೂಡ ಜಾಗೃತಿ. ಅದು ಅಲ್ಲ, ಒಂದ್ ಲಾಸ್ಟ್ ಪ್ರಶ್ನೆ. ಅದಕ್ಕೂ ಟೀಕೆ ಮಾಡೋರು ಇರ್ತಾರೆ ಸರ್. ಅಂದ್ರೆ ವೈದಿಕ ಧರ್ಮವನ್ನ ಬಲವಂತವಾಗಿ ಹೇರ್ತಾ ಇದ್ದೀರಾ ಬೇರೆಯವ್ರ ಮೇಲೆ ಅಂತ ಹೇಳಿ. ಯಾರು ಈಗ 2.5 ಲಕ್ಷ ಅಂತರ ದೇವಸ್ಥಾನ ಇದ್ದಾವೆ. ಎಲ್ಲ ಅರ್ಚಕರು ಬರಬೇಕು, ಬರಲಿಲ್ಲ ಅಂದರೆ ನಿಮ್ಗೆ ಬಲಿ ತಗೋಬೋತೀವಿ ಅಂತ ಯಾರು ಹೇಳಿಲ್ಲ. ಯಾರಿಗೆ ಆಸಕ್ತಿ ಇದೆಯೋ, ಯಾರು ದುಶ್ಚಟವನ್ನು ಬಿಡಬೇಕು ಅಂತ ತಯಾರಿದ್ದೀರೋ, ನಿಮ್ಮ ದೇವಸ್ಥಾನವನ್ನು ಕ್ಲೀನಾಗಿ ಅಲ್ಲಿ ಇನ್ನೊಂದಾಗಿದ್ದು ಇಡೀ ದೇವಸ್ಥಾನದ ಒಂದು ವಾತಾವರಣ ಕ್ಲೀನಾಗಿ ಇಟ್ಕೊಂಡು ಅಲ್ಲಿ ಬರಬೇಕು ಅನ್ಸುತ್ತೆ. ಆ ದಿಕ್ಕಲ್ಲಿ ಯಾರಿಗೆ ಆಸಕ್ತಿ ಇದೆಯೋ ಅಂಥವ್ರು 40ರಿಂದ 50 ಜನಕ್ಕೆ ಪ್ರಯತ್ನ ಮಾಡಿ 3 ಟ್ರೈನಿಂಗ್ ಈಗಾಗಲೇ ಆಗಿದೆ. ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಒಬ್ಬ ಪ್ರಚಾರಕರು ಮನೋಹರ ಮಠದಂತ ಅವರು ಇದೇ ಕೆಲಸ ಮಾಡ್ತಿದ್ದಾರೆ, ದೇವಸ್ಥಾನಗಳ ಅಭಿವೃದ್ಧಿ ಆಗಬೇಕು ಅಂತ. ಪೂರ್ಣಾವಧಿ ಒಬ್ಬ ವ್ಯಕ್ತಿ, ಅವರು ಕೂಡ ಅವ್ರಿಗೆ ಸಹಕಾರ ನಾವು ಕೊಡ್ತಾ ಇದ್ದೀವಿ. ಹೀಗಾಗಿ ಇಡೀ 2.5 ಲಕ್ಷ ದೇವಸ್ಥಾನ ಲೆಕ್ಕ ಹಾಕಿ 40 ಜನ, 48 ಜನ, 50 ಜನ, 50 ದೇವಸ್ಥಾನ ಆಯಿತು. 2.5 ಲಕ್ಷ ಮುಟ್ಬೇಕಾದ್ರೆ ಅಳಿಲು ಸೇವೆ ನೋಡೋಣ ಏನಾಗುತ್ತೆ, ಯಾವತ್ತಾಗುತ್ತೋ ಆಗಲಿ. ಟೀಕೆ ಇಲ್ವಾ? ಟೀಕೆ ಮಾಡ್ಕೊಂಡವ್ರೆ ನಾವು ಲೆಕ್ಕಕ್ಕೆ ಇಟ್ಕೊಳಲ್ಲ.